ಕೇರಳದ ಭಗವತೀ ದೇವಿಯು ಹಿಂದೂ ಧರ್ಮದಲ್ಲಿ ಶಕ್ತಿಯ ರೂಪವಾಗಿ ಪೂಜಿಸಲ್ಪಡುವ ಪ್ರಮುಖ ದೇವತೆ. ಕೇರಳದ ವಿವಿಧ ಭಾಗಗಳಲ್ಲಿ ಭಗವತೀ ದೇವಿಯನ್ನು ಭದ್ರಕಾಳಿ, ದುರ್ಗಾ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಮೊದಲಾದ ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ಈ ದೇವಿಯು ಧರ್ಮದ ಸ್ಥಾಪನೆ, ದುಷ್ಟರ ನಾಶ ಮತ್ತು ಭಕ್ತರ ರಕ್ಷಣೆಗಾಗಿ ಪ್ರಸಿದ್ಧಳಾಗಿದ್ದಾಳೆ. ಭಗವತೀ ದೇವಿಯ ಪ್ರಮುಖ ದೇವಾಲಯಗಳು: ಕೋಡುಂಗಲ್ಲೂರು ಭಗವತಿ ದೇವಸ್ಥಾನ. ಕೋಡುಂಗಲ್ಲೂರಿನ ಈ ದೇವಸ್ಥಾನವು ಭದ್ರಕಾಳಿಯು ದಾರುಕಾಸುರನನ್ನು ಸಂಹರಿಸಿದ ಸ್ಥಳವೆಂದು ನಂಬಲಾಗುತ್ತದೆ. ಇಲ್ಲಿ ದೇವಿಯು 8 ಕೈಗಳೊಂದಿಗೆ ಹಲಸಿನ ಮರದಿಂದ ತಯಾರಿಸಲಾದ ವಿಗ್ರಹದಲ್ಲಿ ಪೂಜಿಸಲ್ಪಡುತ್ತಾಳೆ. ಈ ದೇವಸ್ಥಾನವು ಪರಶುರಾಮನಿಂದ ಸ್ಥಾಪಿತವಾಗಿದೆ ಎಂಬ ನಂಬಿಕೆಯಿದೆ. ಎರಡನೆಯದಾಗಿ ಚೋಟಾನಿಕ್ಕರ ದೇವಿ ದೇವಸ್ಥಾನ. ಎರ್ನಾಕುಳಂ ಜಿಲ್ಲೆಯ ಚೋಟಾನಿಕ್ಕರದಲ್ಲಿ ಸ್ಥಿತಿ ಇರುವ ಈ ದೇವಸ್ಥಾನವು ಮಹಾಲಕ್ಷ್ಮೀ ದೇವಿಗೆ ಸಮರ್ಪಿತವಾಗಿದೆ. ಇಲ್ಲಿ ದೇವಿಯನ್ನು ಬೆಳಗ್ಗೆ ಮಹಾಸರಸ್ವತಿ, ಮಧ್ಯಾಹ್ನ ಮಹಾಲಕ್ಷ್ಮಿ ಮತ್ತು ಸಂಜೆ ಮಹಾಕಾಳಿ ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ಈ ದೇವಸ್ಥಾನವು ಭಕ್ತರಿಗೆ ಮಾನಸಿಕ ಶಾಂತಿ ಮತ್ತು ರೋಗ ನಿವಾರಣೆಗೆ ಪ್ರಸಿದ್ಧವಾಗಿದೆ. ಮೂರನೆಯದಾಗಿ ಅಟ್ಟುಕ್ಕಲ್ ಭಗವತಿ ದೇವಸ್ಥಾನ. ತಿರುವನಂತಪುರದ ಈ ದೇವಸ್ಥಾನವು ಮಹಿಳೆಯರ ಶಬರಿಮಲೆ ಎಂದು ಪ್ರಸಿದ್ಧವಾಗಿದೆ. ಇಲ್ಲಿ ಪ್ರತಿ ವರ್ಷ ನಡೆಯುವ ಪೊಂಗಾಲ ಉತ್ಸವದಲ್ಲಿ ಲಕ್ಷಾಂತರ ಮಹಿಳೆಯರು ಭಾಗವಹಿಸುತ್ತಾರೆ. ಈ ದೇವಿಯು ಕಣ್ಣಗಿ ಎಂಬ ಪವಾಡಗಾಥೆಯೊಂದಿಗೆ ಸಂಬಂಧಿತವಾಗಿದೆ. ನಾಲ್ಕನೆಯದಾಗಿ ನೀಲಂಪೆರೂರು ಪಳ್ಳಿ ಭಗವತಿ ದೇವಸ್ಥಾನ. ಆಲಪ್ಪುಳ ಜಿಲ್ಲೆಯ ಈ ದೇವಸ್ಥಾನವು 1700 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇಲ್ಲಿ ಪ್ರತಿ ವರ್ಷ ನಡೆಯುವ ಪದಯಾಣಿ ಉತ್ಸವವು ವಿಶಿಷ್ಟವಾಗಿದೆ. ಇದರಲ್ಲಿ ನೃತ್ಯಗಳ ಬದಲು ಮಾನವ ಮತ್ತು ಅಮಾನವ ಆಕೃತಿಗಳ ಮೆರವಣಿಗೆ ನಡೆಯುತ್ತದೆ. ಐದನೆಯದಾಗಿ ಕಲ್ಲಿಲ್ ಭಗವತಿ ದೇವಸ್ಥಾನ. ಎರ್ನಾಕುಳಂ ಜಿಲ್ಲೆಯ ಈ ಶಿಲಾಮಂದಿರವು 1500 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇದು ಶಿಲೆಯೊಳಗೆ ಕೆತ್ತಲ್ಪಟ್ಟಿರುವ ದೇವಾಲಯವಾಗಿದ್ದು, 120 ಮೆಟ್ಟಿಲುಗಳನ್ನು ಏರಿ ದೇವಾಲಯವನ್ನು ತಲುಪಬಹುದು. ಇದು ಶಾಂತಿಯುತ ವಾತಾವರಣವನ್ನು ಹೊಂದಿದೆ. ಭಗವತೀ ದೇವಿಯ ಪ್ರಮುಖ ಉತ್ಸವಗಳು: ಪದಯಾಣಿ. ಪದಯಾಣಿ ಒಂದು ಜನಪದ ಕಲೆ ಮತ್ತು ಧಾರ್ಮಿಕ ಆಚರಣೆಯಾಗಿದ್ದು, ಭದ್ರಕಾಳಿಯ ಆರಾಧನೆಗಾಗಿ ನಡೆಯುತ್ತದೆ. ಇದು ಪತ್ತನಂತಿಟ್ಟ, ಕೊಟ್ಟಾಯಂ, ಆಲಪ್ಪುಳ ಜಿಲ್ಲೆಗಳಲ್ಲಿ ಪ್ರಸಿದ್ಧವಾಗಿದೆ. ಈ ಉತ್ಸವದಲ್ಲಿ ಮುಖವಾಡಗಳು, ನೃತ್ಯಗಳು, ಸಂಗೀತ, ನಾಟಕ ಮತ್ತು ಚಿತ್ರಕಲೆಗಳ ಸಂಯೋಜನೆಯೊಂದಿಗೆ ದೇವಿಯನ್ನು ಸಂತೋಷಪಡಿಸಲಾಗುತ್ತದೆ. ಎರಡನೆಯ ಉತ್ಸವಕ್ಕಾಗಿ ತಲಪ್ಪುಳ್ಳಿ. ಈ ಉತ್ಸವವು ಭಗವತೀ ದೇವಾಲಯಗಳಲ್ಲಿ ನಡೆಯುವ ಪ್ರಮುಖ ಆಚರಣೆಯಾಗಿದೆ. ಇದರಲ್ಲಿ ಯುವತಿಯರು ತಟ್ಟೆಗಳಲ್ಲಿ 8 ಶುಭ ಪದಾರ್ಥಗಳನ್ನು ಮತ್ತು ದೀಪಗಳನ್ನು ಹಿಡಿದು ದೇವಿಯನ್ನು ಸ್ವಾಗತಿಸುತ್ತಾರೆ. ಮೂರನೆಯದಾಗಿ ಪೊಂಗಾಲ. ಅಟ್ಟುಕ್ಕಲ್ ದೇವಾಲಯದಲ್ಲಿ ನಡೆಯುವ ಈ ಉತ್ಸವದಲ್ಲಿ ಮಹಿಳೆಯರು ಅಕ್ಕಿ ಮತ್ತು ಬೆಲ್ಲದಿಂದ ತಯಾರಿಸಿದ ಪೊಂಗಾಲ ಅನ್ನವನ್ನು ದೇವಿಗೆ ಅರ್ಪಿಸುತ್ತಾರೆ. ಇದು ವಿಶ್ವದ ಅತ್ಯಂತ ದೊಡ್ಡ ಮಹಿಳಾ ಸಮಾವೇಶಗಳಲ್ಲಿ ಒಂದಾಗಿದೆ. ಭಗವತೀ ದೇವಿಯ ಪೂಜೆ ಮತ್ತು ಆಚರಣೆಗಳು ಹೀಗಿವೆ. ಭಗವತೀ ದೇವಿಯ ಪೂಜೆಯಲ್ಲಿ ಬ್ರಾಹ್ಮಣ ಪೂಜಾರಿಗಳೊಂದಿಗೆ ನೈರ್ ಸಮುದಾಯದವರೂ ಸಹ ಭಾಗವಹಿಸುತ್ತಾರೆ. ಇವರು ದೇವಿಯನ್ನು ಕಲರಿ ದೇವತೆಯಾಗಿ ಪೂಜಿಸುತ್ತಾರೆ. ಪೂಜೆಯಲ್ಲಿ ವೆಳಿಚಪ್ಪಾಡು ಅಂದರೆ ವೇಷಧಾರಿ ಪುರುಷ ದೇವಿಯು ತನ್ನಲ್ಲಿ ಪ್ರವೇಶಿಸಿದಂತೆ ನೃತ್ಯ ಮಾಡುತ್ತಾರೆ. ಭಗವತೀ ದೇವಿಯು ಭಕ್ತರಿಗೆ ಆರೋಗ್ಯ, ಶತ್ರುಭಯ ಮತ್ತು ಇಚ್ಛಾಪೂರಣೆಗೆ ಪ್ರಸಿದ್ಧಳಾಗಿದ್ದಾಳೆ. ಕೇರಳದ ವಿವಿಧ ಭಾಗಗಳಲ್ಲಿ ಭಗವತೀ ದೇವಿಯು ಭದ್ರಕಾಳಿ, ದುರ್ಗಾ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಮೊದಲಾದ ರೂಪಗಳಲ್ಲಿ ಪೂಜಿಸಲ್ಪಡುತ್ತಾಳೆ. ಭಗವತೀ ದೇವಿಯ ಇತರ ಹೆಸರುಗಳು ಮತ್ತು ರೂಪಗಳು ಹೀಗಿವೆ. ಭದ್ರಕಾಳಿ ಎಂದರೆ ರೌದ್ರಮೂರ್ತಿಯಾಗಿ ದುಷ್ಟರ ನಾಶಕ್ಕಾಗಿ. ದುರ್ಗಾ ಎಂದರೆ ಮಹಿಷಾಸುರನನ್ನು ಸಂಹರಿಸಿದ ಶಕ್ತಿಯಾಗಿ. ಪರಾಶಕ್ತಿ ಎಂದರೆ ಸಕಲ ದೇವತೆಗಳ ಶಕ್ತಿ ಒಂದೇ ಚೈತನ್ಯ ರೂಪವಾಗಿ. ಅಮ್ಮ ಅಥವಾ ಅಮ್ಮಯಿ ಕೇರಳದ ಗ್ರಾಮೀಣ ಸನ್ನಿವೇಶಗಳಲ್ಲಿ ಜನಪ್ರಿಯ ಹೆಸರಲ್ಲಿ ಪೂಜೆಯಡಿ ಹೀಗೆ ಕರೆಯುತ್ತಾರೆ.
ಭಗವತೀ ದೇವಿಯ ಹಿನ್ನೆಲೆ ಪೌರಾಣಿಕ ಕಥೆಗಳು ಹೀಗೆ ಹೇಳುತ್ತವೆ. ದೇವತೆಗಳು ಅಸುರರಿಂದ ಪೀಡಿತರಾಗುತ್ತಿದ್ದಾಗ ತ್ರಿಮೂರ್ತಿಗಳ ಶಕ್ತಿಯಿಂದ ದೇವಿ ಭದ್ರಕಾಳಿ ರೂಪದಲ್ಲಿ ಉದ್ಭವಿಸಿ ದುಷ್ಟರ ನಾಶ ಮಾಡಿದಳು. ಕನ್ನಗಿ ತಮಿಳು ಸಾಹಿತ್ಯದ ಸಿಲಪ್ಪದಿಕಾರಂ ಕಾದಂಬರಿಯ ನಾಯಕಿ ತನ್ನ ಪತಿಗೆ ನ್ಯಾಯ ದೊರೆಯಲಿ ಎಂದು ಕೋರಿದಳು. ಅವಳ ಶಕ್ತಿ ಭಗವತಿಯಲ್ಲೇ ಸಮಾವೇಶವಾಗುತ್ತದೆ ಎನ್ನುವ ನಂಬಿಕೆಯೂ ಇದೆ. ಭಗವತೀ ದೇವಿಯ ಆರಾಧನೆಯ ಮೂಲ ಉದ್ದೇಶ ಶಕ್ತಿ, ಧೈರ್ಯ, ಸಂರಕ್ಷಣಾ ಶಕ್ತಿ ಮತ್ತು ಆಧ್ಯಾತ್ಮಿಕ ಶುದ್ಧತೆಗೆ ದೇವಿಯನ್ನು ಆರಾಧಿಸುತ್ತಾರೆ. ಮಕ್ಕಳ ಆರೋಗ್ಯ, ಮನಸಂಬಂಧಗಳ ಸೌಖ್ಯ ಮತ್ತು ಕುಟುಂಬದ ಭದ್ರತೆಗಾಗಿ ವಿಶೇಷ ಪೂಜೆಗಳು ಮಾಡಲಾಗುತ್ತದೆ. ಪ್ರಸಿದ್ಧ ಭಗವತೀ ದೇವಸ್ಥಾನಗಳಲ್ಲಿ ನಡೆಯುವ ಉತ್ಸವಗಳು ಕಳಮಿರಿಯ ಜಾತ್ರೆ. ಭಕ್ತರು ದೇವಿಯ ಸನ್ನಿಧಿಯಲ್ಲಿ ರಕ್ತದಾನ ಮತ್ತು ತಪಸ್ಸನ್ನು ಸಲ್ಲಿಸುತ್ತಾರೆ. ದುಷ್ಟಶಕ್ತಿ ನಿವಾರಣೆಗಾಗಿ ಭಗವತಿಗೆ ವಿಶೇಷ ಯಾಗ ಮಾಡಿ ಚಂಡಿಕಾ ಹೋಮವನ್ನು ಅರ್ಪಿಸುತ್ತಾರೆ. ತಲಪೊಳ್ಳಿ ಉತ್ಸವದಲ್ಲಿ ಮಹಿಳೆಯರು ತಟ್ಟೆಗಳಲ್ಲಿ ನೈವೇದ್ಯ ಮತ್ತು ಹಣ್ಣುಗಳನ್ನು ತಂದು ದೇವಿಗೆ ಅರ್ಪಿಸುತ್ತಾರೆ. ನೃತ್ಯ ರೂಪವಾದ ಮುದಿಯಟ್ಟು, ಕೂರ್ತಂ ಇವು ಭಗವತಿಯ ನೃತ್ಯಮಯ ಆರಾಧನೆಯ ಭಾಗವಾಗಿದೆ. ಭಗವತೀ ದೇವಿಯ ತಾತ್ವಿಕ ಅರ್ಥ. ಭಗವತೀ ದೇವಿ ಎಂದರೆ ಬ್ರಹ್ಮಾಂಡ ಶಕ್ತಿ, ಸೃಷ್ಟಿ, ಸ್ಥಿತಿ, ಲಯದ ನಿಯಂತ್ರಕ. ಇದು ಕೇವಲ ಭಕ್ತಿ ಮಾತ್ರವಲ್ಲ, ವ್ಯಕ್ತಿಯ ಆಂತರಿಕ ಶಕ್ತಿಯನ್ನು ಬೆಳೆಸುವ ಪ್ರಕ್ರಿಯೆಯೂ ಹೌದು. ಭಗವತೀ ದೇವಿಯ ಮೂಲ ಪುರಾಣಾಧಾರಿತ ಮಾಹಿತಿಯು ಹೀಗಿದೆ. ಭಗವತೀ ದೇವಿಯು ಹಿಂದೂ ಧರ್ಮದಲ್ಲಿ ಶಕ್ತಿಯ ಪರಮ ರೂಪವನ್ನಾಗಿ ಪರಿಗಣಿಸಲ್ಪಟ್ಟಿರುವ ದೇವತೆ. ಇವಳ ಹುಟ್ಟಿನ ಕಥೆ ಪ್ರಾಚೀನ ಪೌರಾಣಿಕ ಕಥೆಗಳಲ್ಲಿ ವಿವರವಾಗಿದ್ದು, ಮುಖ್ಯವಾಗಿ ದೇವಿ ಮಹಾತ್ಮೆ ಅಂದರೆ ಚಂಡೀಪಾಠ ಮತ್ತು ಮಾರ್ಕಂಡೇಯ ಪುರಾಣಗಳಲ್ಲಿ ದೊರಕುತ್ತದೆ. ಭಗವತೀ ದೇವಿಯ ಜನ್ಮದ ಕಥೆ ಚಂಡೀ ರೂಪದಲ್ಲಿ. ಒಂದು ಬಾರಿ ಮಹಿಷಾಸುರ ಎಂಬ ಭಯಾನಕ ಅಸುರನು ದೇವತೆಗಳಲ್ಲಿ ಸೋಲಿಸಿ ಸ್ವರ್ಗದ ಮೇಲೆ ಹಿಡಿತ ಸಾಧಿಸುತ್ತಾನೆ. ಇನ್ನುಳಿದ ದೇವತೆಗಳು ಬ್ರಹ್ಮ, ವಿಷ್ಣು, ಮಹೇಶ್ವರರ ಬಳಿಗೆ ಹೋಗಿ ಸಹಾಯ ಕೇಳುತ್ತಾರೆ. ದೇವತೆಗಳ ಕ್ರೋಧ ಮತ್ತು ತೇಜಸ್ಸು ಒಂದಾಗಿ ಅದರಿಂದಲೇ ಒಂದು ಶಕ್ತಿಪುಂಜ ಉದ್ಭವಿಸುತ್ತದೆ. ಅದುವೇ ದೇವಿ ಭಗವತಿ ಅಥವಾ ದುರ್ಗಾದೇವಿ. ಈ ಶಕ್ತಿಪುಂಜದಿಂದ ಭಗವತೀ ದೇವಿಯ ರೂಪುಗೊಂಡಳೆ. ಅವಳ ಪ್ರತಿಯೊಂದು ಅಂಗವೂ ಬೇರೆ ಬೇರೆ ದೇವತೆಗಳಿಂದ ಬಂದ ಶಕ್ತಿಯಿಂದ ನಿರ್ಮಿತವಾಗಿದೆ. ಉದಾಹರಣೆಗೆ ಶಿವನ ಕಂಠದಿಂದ, ವಿಷ್ಣುವಿನ ಬಾಹುವಿನಿಂದ, ಬ್ರಹ್ಮನ ಮುಖದಿಂದ ಇತ್ಯಾದಿ. ದೇವತೆಗಳು ಭಗವತಿಗೆ ಆಯುಧಗಳನ್ನು, ಸಿಂಹವಾಹನ ಮತ್ತು ವರಗಳನ್ನು ನೀಡುತ್ತಾರೆ. ಅಸುರರ ಮೇಲೆ ವಿಜಯವನ್ನೂ ಸಾಧಿಸುತ್ತಾಳೆ. ಭಗವತೀ ದೇವಿಯು ಮಹಿಷಾಸುರನನ್ನು 9 ರಾತ್ರಿಗಳು ಹಾಗೂ 10 ದಿನಗಳ ಕಾಲ ಯುದ್ಧ ಮಾಡಿ ಕೊನೆಗೆ ಸಂಹರಿಸುತ್ತಾಳೆ. ಈ ಘಟನೆಯನ್ನೇ ನವರಾತ್ರಿ ಉತ್ಸವದ ರೂಪದಲ್ಲಿ ಆಚರಿಸಲಾಗುತ್ತದೆ. ಈ ಘಟನೆಯಿಂದ ಭಗವತೀ ದೇವಿಯನ್ನು ಮಹಿಷಾಸುರ ಮರ್ದಿನಿ, ದುರ್ಗಾ, ಚಂಡಿಕಾ, ಕಾಳಿ ಮುಂತಾದ ಹೆಸರಿನಿಂದ ಪೂಜಿಸಲಾಗುತ್ತದೆ. ಭಗವತೀ ದೇವಿಯು ಅದ್ಭುತ ಶಕ್ತಿ ಅಥವಾ ಪರಾಶಕ್ತಿ ಎಂದು ನೆನೆಸಲ್ಪಡುತ್ತಾಳೆ. ಅವಳನ್ನು ತಾಯಿ, ದೇವಿಯಾಗಿ ಪೂಜಿಸಲಾಗುತ್ತದೆ. ಅಮ್ಮ, ಭಗವತಿ, ಅಮ್ಮಾಯಿ, ದೇವಿ ಮುಂತಾದ ಹೆಸರುಗಳಲ್ಲಿ ಭಕ್ತರಲ್ಲಿ ನಂಬಿಕೆ ಮೂಡಿಸಿದ್ದಾರೆ. ಇದರ ಸಾರಾಂಶವೇನೆಂದರೆ, ಭಗವತೀ ದೇವಿಯು ಹುಟ್ಟು ದೇವತೆಗಳ ಶಕ್ತಿಯಿಂದ ಉದ್ಭವಿಸಿದ ತ್ರಿಶಕ್ತಿಯ ತೇಜೋರೂಪವಾಗಿದೆ. ಅವಳ ಜನ್ಮ ಧರ್ಮ ಮತ್ತು ಸತ್ಯದ ರಕ್ಷಣೆಗಾಗಿ ಹಾಗೂ ದುಷ್ಟರ ನಾಶಕ್ಕಾಗಿ ಆಗಿದೆ. ಭಗವತೀ ದೇವಿಯು ವಿಶ್ವದ ಉಗಮ, ಸ್ಥಿತಿ ಮತ್ತು ಲಯವನ್ನು ನಿಯಂತ್ರಿಸುವ ಶಕ್ತಿಯ ಪರಮರೂಪವಲ್ಲದೆ ಎಲ್ಲ ಸ್ತ್ರೀಯರಲ್ಲಿ ಶಕ್ತಿಯ ಮೂರ್ತಿಯಾಗಿ ನೆಲೆಸಿದ್ದಾಳೆ ಎಂಬ ನಂಬಿಕೆ ಇದೆ. ಭಗವತೀ ದೇವಿಯ ಪೂರ್ತಿ ಮಾಹಿತಿಯನ್ನು ಕೊಟ್ಟಿರುವ ನಂಬಿಕೆ ನನ್ನಲ್ಲಿದೆ. ಕೇಳಿದವರಿಗೂ ನಿಮಗೂ ಆಲಿಸಿದವರಿಗೂ ಎಲ್ಲರಿಗೂ ಒಳಿತಾಗಲಿ. ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮೆ ಇರಲಿ.